ದರ್ಶನ್ ಸುದ್ದಿಯಿಂದ ಸ್ವಲ್ಪ ಆಚೆ ಬರೋಣ. ಪೊಲಿಟಿಕಲ್ ಡೆವಲಪ್ಮೆಂಟ್ ವಿಚಾರದಲ್ಲೂ ಕೂಡ ಇವತ್ತು ಅತ್ಯಂತ ಪ್ರಮುಖ ದಿನ. ಕಾರಣ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ಬರೂ ಕೂಡ ಇದೀಗ ಕೋರ್ಟ್ನ ಕಟಕಟೆಯಲ್ಲಿ. ಅದರಲ್ಲಿ ಸಿಗ್ತಾ ಇರುವ ಈಗಿನ ಅಪ್ಡೇಟ್, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೂ ಕೂಡ ಇವತ್ತು ಬಿಗ್ ಡೇ. ಅಕ್ರಮ ಆಸ್ತಿ ಗಳಿಕೆ ಕೇಸನ್ನ CBIನಿಂದ ವಾಪಸ್ ಪಡೆದು ಲೋಕಾಯುಕ್ತಕ್ಕೆ ವರ್ಗಾವಣೆ ಮಾಡಿತ್ತು ಸರ್ಕಾರ. ಸರ್ಕಾರದ ನಡೆಯನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಯತ್ನಾಳ್ ಅರ್ಜಿ ಸಲ್ಲಿಕೆ ಮಾಡಿದ್ರು. ಇವತ್ತು ಸಂಜೆ ಹೈಕೋರ್ಟ್ನಿಂದ ಇದರ ಬಗ್ಗೆ ಮಹತ್ವದ ಆದೇಶ ಪ್ರಕಟವಾಗುವ ಸಾಧ್ಯತೆ. ಮಧ್ಯಾಹ್ನ 1 ಗಂಟೆ ನಂತರದಲ್ಲಿ ಕೋರ್ಟ್ ಈ ವಿಚಾರವನ್ನ ಕೈಗೆತ್ತಿಕೊಳ್ಳಲಿದೆ ಅನ್ನೋ ಮಾಹಿತಿ ಇದೆ. ಹೀಗಾಗಿ ವಿಚಾರಣೆಯನ್ನ ನಡೆಸಿ ಕ್ಯಾಬಿನೆಟ್ನ ಈ ಡಿಸಿಷನ್ ಸರಿಯಾ ತಪ್ಪಾ ಅನ್ನೋದನ್ನ ಆದೇಶದ ಮೂಲಕ ಪ್ರಕಟಿಸಲಿದೆ ಕೋರ್ಟ್. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ DCM ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ನನಗೆ ದೇವರು ನ್ಯಾಯಾಲಯದ ಬಗ್ಗೆ ನಂಬಿಕೆ ಇದೆ, ಅವರು ಏನು ಕೊಟ್ಟರೂ ಕೂಡ ಪ್ರಸಾದ ಅಂತ ಸ್ವೀಕಾರ ಮಾಡ್ತೀನಿ. ಹಾಸನದಲ್ಲಿ ರಿಯಾಕ್ಟ್ ಮಾಡಿದ್ದಾರೆ DK ಶಿವಕುಮಾರ್. ನನಗೆ ದೇವರ ಬಗ್ಗೆ ನಂಬಿಕೆ ಇಲ್ಲ, ನ್ಯಾಯಾಲಯದ ಬಗ್ಗೆ ನಂಬಿಕೆ ಇಲ್ಲ, ಅವ್ರು ಏನು ಕೊಟ್ಟರು ಕೂಡ ಇದು ಪ್ರಸಾದ ಅಂತ ಸ್ವೀಕಾರ ಮಾಡ್ತಾರಪ್ಪ. ನನಗೆ ದೇವರ ಬಗ್ಗೆ ನಂಬಿಕೆ ಇಲ್ಲ, ನ್ಯಾಯಾಲಯದ ಬಗ್ಗೆ ನಂಬಿಕೆ ಇಲ್ಲ. ಲಕ್ಷ್ಮಣ್, ಜಗದೀಶ್ ಮತ್ತು ಲಕ್ಷ್ಮಣ್ ಶಿವಮೊಗ್ಗದ ಕಾರಾಗೃಹದ ಒಳಗೆ ಹೋದ ಸಂದರ್ಭದ ದೃಶ್ಯ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಭೀಮಾ ನಾಯಕ್ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಭೀಮಾ ನಾಯಕ್, ಈ ಕ್ವಾರಂಟೈನ್ ಯಾಕೆ? ನಾವು ದರ್ಶನ್ ಪ್ರಕರಣ ಕೂಡ ಟ್ರೇಸ್ ಮಾಡ್ತಾ ಇದೀವಿ, ಬಳ್ಳಾರಿಯಲ್ಲಿ ಡೈರೆಕ್ಟ್ ಸೆಲ್. ಇವರಿಬ್ಬರನ್ನ ಜಗದೀಶ್ ಹಾಗೆ ಲಕ್ಷ್ಮಣ್ ಕ್ವಾರಂಟೈನ್ ಯಾಕೆ ಅಂತ? ಸ್ಮಿತಾ, ಏನು ಅಂದರೆ ಶಿವಮೊಗ್ಗದಲ್ಲಿ 5 ಬ್ಯಾರಕ್ಗಳಿರುವಂಥದ್ದು ಕೇಂದ್ರ ಕಾರಾಗೃಹದಲ್ಲಿ. ಏನು ಕುಮುದ್ಯೋತಿ ಆಗಿರ್ಬೋದು, ತುಂಗ, ಭದ್ರಾ ಮತ್ತು ಶರಾವತಿ ಮತ್ತು ಕಾವೇರಿ 5 ಬ್ಯಾರಕ್ಗಳಿದ್ದಾವೆ. 5 ಬ್ಯಾರಕ್ಗಳ ಪೈಕಿ ಏನು ಕಾವೇರಿ ಬ್ಯಾರಕ್ ಇದೆ, ಅದನ್ನು ಏನು ಹೊಸದಾಗಿ ಕೈದಿಗಳು ಬರ್ತಾರೆ, ಅವರಿಗೆ ಮೊದಲು ಅಲ್ಲಿ ಅವರ ಚಲನವಲನಗಳನ್ನು ನೋಡಲಾಗುತ್ತೆ. ಮತ್ತು ಹಾಗಾಗಿ ಅಲ್ಲಿ 1 ವಾರಗಳ ಕಾಲ ಅವ್ರನ್ನ ಅಲ್ಲಿ ಇರಿಸ್ತಕ್ಕಂಥದ್ದು ಮತ್ತು ಕ್ವಾರಂಟೈನ್ ಮಾಡ್ತಕ್ಕಂಥದ್ದು. ಅದಾದಮೇಲೆ ಅವರ ಚಲನವಲನಗಳನ್ನು ಗಮನಿಸಿದಾದ ನಂತರ ಅವರನ್ನು ಬೇರೆ ಸೆಲ್ಗೆ ಹಾಕ್ತಾರೆ. ಹಾಗಾಗಿ ಮೊದಲು ಬಂದವರಿಗೆ ಅವ್ರನ್ನ ಫಸ್ಟು ಕಾವೇರಿ ಸೆಲ್ ಏನಿದೆ, ಕಾವೇರಿ ಬ್ಯಾರಕ್ ಏನಿದೆ, ಅಲ್ಲಿ ಅವ್ರನ್ನ ಏನು ಕರೆತರುವಂಥದ್ದು. ಹಾಗಾಗಿ ಈಗಲೂ ಸಹ ಏನು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಾದಂಥ A6 ಆರೋಪಿ ಜಗದೀಶ್ ಹಾಗೆ ಲಕ್ಷ್ಮಣ್ ಅವರನ್ನು ಕರೆತಂದಿರುವಂಥದ್ದು. ಈಗಷ್ಟೇ ಕರೆತಂದು ಅವ್ರನ್ನ ಈಗ ಒಳಗೆ ಹೋಗಿದೆ, ವೆಹಿಕಲ್ ಒಳಗಿದೆ. ಅವ್ರನ್ನ ನೆಕ್ಸ್ಟು ಏನಿದೆ ಬಂದಿಖಾನೆಯ ಕೆಲವೊಂದು ನಿಯಮಗಳ ಪ್ರಕಾರ ಅಲ್ಲಿ ಅವರ ಏನು ಬಟ್ಟೆ ಬರೆಗಳನ್ನಾಗಿರ್ಬೋದು, ಅವರ ಆರೋಗ್ಯ ತಪಾಸಣೆ ಎಲ್ಲವನ್ನ ಚೆಕ್ ಮಾಡಲಾಗುತ್ತೆ. ಅದಾದ ನಂತರದಲ್ಲಿ ಅವರಿಗೆ ನಂಬರನ್ನು ಕೊಟ್ಟು ಕಾವೇರಿ ಬ್ಯಾರಕ್ಗೆ ಕಳಿಸ್ಕೊಡುವಂಥ ಪ್ರಕ್ರಿಯೆಗಳನ್ನು ಈಗಾಗಲೇ ಆ ಸಿಬ್ಬಂದಿಗಳು ಮಾಡ್ತಿರುವಂಥದ್ದು. ಸ್ಮಿತಾ, ರೈಟ್, ಧನ್ಯವಾದ ಭೀಮಾ ನಾಯಕ್ ಮಾಹಿತಿಗಾಗಿ. ಇದು ಒಂಥರ ಎಕ್ಸ್ಪೆಕ್ಟೆಡ್, ಬಳ್ಳಾರಿಗೆ ಶಿಫ್ಟ್ ಆಗ್ತಾರೆ ಅನ್ನೋ ಮಾಹಿತಿ ಬಂದ ಕ್ಷಣದಿಂದಲೇ 2 ದಿನದಿಂದ ಕೆಲವರು ಬಳ್ಳಾರಿಯಲ್ಲಿರುವ ದರ್ಶನ್ನ ಅಭಿಮಾನಿಗಳು ಬಳ್ಳಾರಿಯ ಕಾರಾಗೃಹದ ಬಳಿಗೆ ಬಂದು ಜಮಾವಣೆ ಆಗಲಿ ಪ್ರಾರಂಭ ಮಾಡಿದರು. ನೆನೆ ಅಂತೂ ಕೆಲ ಕಾಲೇಜ್ ಸ್ಟೂಡೆಂಟ್ಸ್ ಕಾಲೇಜಿಗೆ ಬಂಕ್ ಹಾಕಿ ಬಂದು ನಿಂತಿದ್ರು. ಇವತ್ತು ಕೂಡ ಅಂಥದ್ದೇ ಸೀನ್. ದರ್ಶನ್ ಪರ ಜಯಘೋಷವನ್ನ ಕೂಗಿ ಹೈಡ್ರಾಮಾ ಮಾಡಿದ್ದಾರೆ. ಇನ್ನು ದರ್ಶನ್ ಫ್ಯಾನ್ಸನ್ನು ನಿಯಂತ್ರಿಸೋಕೆ ಪೊಲೀಸರು ಸುಸ್ತು ಕೆಲವೆಡೆ ಬಲ ಪ್ರದರ್ಶನ ಮಾಡೋಕ್ಕೂ ಕೂಡ ಪೊಲೀಸರು ಮುಂದಾದರು. ಜೈಲ್ ಸುತ್ತಮುತ್ತ ಬಳ್ಳಾರಿ ಸಿಟಿಯಲ್ಲಿ ಇವತ್ತಿಡೀ ದಿನ ಖಾಕಿ ಕಣ್ಗಾವಲು. ದರ್ಶನ್ ಕೈದಿ ಸಂಖ್ಯೆ 511. ಬಳ್ಳಾರಿಯ ಕಾರಾಗೃಹದಲ್ಲಿ ದರ್ಶನ್ಗೆ ನೀಡಲಾಗಿರುವ ಖೈದಿ ಸಂಖ್ಯೆ 511. ಶುರು ಮಾಡಿ, ನಿಮ್ಮ ಆಟೋ ಹಿಂದೆ, ಬೈಕ್ನ ಹಿಂದೆ ಕೈ ಮೇಲೆ ಟ್ಯಾಟೂ ಅಲ್ಲಿ ಹಾಕಿಸ್ಕೊಂಡಿದ್ದ ನಂಬರನ್ನ ಬದಲಾಯಿಸುವ ಕಾರ್ಯ. ದರ್ಶನ್ ಅಭಿಮಾನಿಗಳು ಪರಪ್ಪನಾಗ್ರಹಾರ ಕಾರಾಗೃಹದಲ್ಲಿದ್ದ ಖೈದಿ ಸಂಖ್ಯೆ ಇದೀಗ ಬದಲಾಗಿದೆ. ಈಗ ದರ್ಶನ್ ಖೈದಿ ಸಂಖ್ಯೆ 511. ಬಳ್ಳಾರಿಯ ಸೆಂಟ್ರಲ್ ಜೈಲಿನಲ್ಲಿ ದರ್ಶನ್ ಅಲಿಯಾಸ್ ಡಿ ಬಾಸ್. ಇನ್ನು ಮುಂದೆ ವಿಚಾರಣಾಧೀನ ಖೈದಿ ಸಂಖ್ಯೆ 511. ಈ ಸಂಖ್ಯೆಯನ್ನ ಜೈಲಿನ ಅಧಿಕಾರಿಗಳು ಇದೀಗ ದರ್ಶನ್ಗೆ ನೀಡಿದ್ದಾರೆ ಅನ್ನೋ ಮಾಹಿತಿ ಇದೆ. ದರ್ಶನ್ ಅಭಿಮಾನಿಗಳು ನಾವು ಗಮನಿಸಿದ್ವಿ, ಪರಪ್ಪನಾಗ್ರಹಾರ ಕಾರಾಗೃಹದಲ್ಲಿ ನೀಡಲಾಗಿದ್ದ ಖೈದಿ ಸಂಖ್ಯೆಯನ್ನ ಮೈ ಮೇಲೆ ಅಚ್ಚೆ ರೂಪದಲ್ಲಿ ಗಾಡಿ ಮೇಲೆ
ಸ್ಟಿಕ್ಕರ್ ರೂಪದಲ್ಲಿ ಅಂಟಿಸ್ಕೊಂಡಿದ್ರು. ಈಗ ಅದನ್ನೆಲ್ಲ ಏನು ಬದಲಾಯಿಸ್ತಾರೋ ಅಥವಾ ಅದ್ರ ಕೆಳಗಡೆ ಇನ್ನೊಂದು ನಂಬರ್ ಹಾಕಿಸ್ಕೊಳ್ತಾರೋ. ಕೆಲವರು ಫಿಲ್ಮ್ ಟೈಟಲ್ ಎಲ್ಲ ರಿಜಿಸ್ಟರ್ ಮಾಡ್ಸಕ್ ಹೋಗಿದ್ರು. ಈಗ ಈ ಖೈದಿ ಸಂಖ್ಯೆಯಲ್ಲಿ ಫಿಲ್ಮ್ ರಿಜಿಸ್ಟ್ರೇಷನ್ ಆಗತ್ತಾ ನೋಡ್ಬೇಕು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ದರ್ಶನ್ ಫ್ಯಾನ್ಸ್ ಅಂತೆ ಜೈಲಿನ ಸುತ್ತ ಜಮಾವಣೆಗೊಂಡಿದ್ರು. ಇವರನ್ನು ಓಡಿಸಕ್ಕೆ ಕೆಲವೊಂದು ಕಡೆ ಪೊಲೀಸರು ಬಲ ಪ್ರಯೋಗ ಕೂಡ ಮಾಡಿದ್ದಾರೆ. ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೆ ಈಗ ಶಿಫ್ಟ್ ಆಗಿದ್ದಾರೆ. ನೂರಾರು ಜನ ಅವರ ಅಭಿಮಾನಿಗಳು ಹುಚ್ಚೆದ್ದು ಕುಣಿತಾ ಇದ್ರು, ದರ್ಶನ್ ಬಂದರು ಅಂಥೇಳಿ. ಇಲ್ಲಿ ಕೆಲವರು ಹಿರಿಯರಿದ್ದಾರೆ, ಅವ್ರು ಮಾತಾಡ್ಸೋಣ. ಏನು ಸರ್, ಕೊಲೆ ಮಾಡಿದಂಥ ವ್ಯಕ್ತಿ ಜೈಲಿಗೆ ಬಂದರೆ ಇಷ್ಟು ಖುಷಿ ಪಡ್ತಾರಲ್ಲ ಸರ್? ಏನೋ ಅಲ್ಲ ಸರ್, ಮತ್ತು ಒಳ್ಳೆ ಮನುಷ್ಯ, ಮತ್ತು ಹಿಂಗಾಗೈತಿ, ಏನು ಮಾಡೋಕ್ಕಾಗೋದಲ್ಲ. ಯಾವ ದೃಷ್ಟಿಯಿಂದ ಕೆಟ್ಟ, ಮತ್ತು ಆತ ಯಾವ ಅಭಿಮಾನಿಗಳಿಂದ ಕೆಟ್ಟ, ಇನ್ಲರಿಂದ ಆತನಂಥ ಮನುಷ್ಯನ ಅಲ್ಲ. ಮತ್ತು ಹಂಗೆ ಇದು ಆಗೈತೆ, ಮತ್ತು ಏನು ಮಾಡೋಕ್ಕಾಗ್ತದೆ ಸರ್? ಒಬ್ಬನನ್ನು ಕೊಂದು ಹಾಕೋದು ಎಷ್ಟು ಸರಿ ಸರ್? ಹಾಂ ಸರಿ, ಅದು ತಪ್ಪು ಬಿಡು ಸರ್, ಅದು ತಪ್ಪು ತಾವು ಎಲ್ಲಿ ಅವರು ತಾವು ದರ್ಶನ್ ನೋಡೋದಕ್ಕೆ ಬಂದಿದ್ದ? ಹಾಂ, ದರ್ಶನ ನೋಡೋಕೆ ಬಂದು ದರ್ಶನ ನೋಡೋಕೆ ಬಂದಿದ್ವಿ. ಮತ್ತು ಒಳಗೆ ಹೋಗಿ ನಮ್ತಲ್ಲ ಸರ್, ಇನ್ನೇನು ಮಾಡಿ. ಹಾಂ, ಏನು ಸರಿನೇ ಇದ್ದಲ್ಲ? ಏನು ಸರ್? ಅಲ್ಲ, ಇಷ್ಟೆಲ್ಲ ಕೊಲೆ ಮಾಡಿದ್ದಾರೆ ಅನ್ನೋದು ಬಹುತೇಕ ಎಲ್ಲ ಸಾಕ್ಷಿ ಇರುವಾಗಲೇ ತಪ್ಪು ಸರ್, ತಪ್ಪು ಅಂತ ಹೇಳ್ತಲ್ಲ ಸರ್. ತಾವೇನು ಹೇಳ್ತೀರಿ ಸರ್? ಕರೆಕ್ಟ್ ಸರ್, ನೀವು ಹೇಳಿದ್ದೆ ಕರೆಕ್ಟ್. ಇಲ್ಲ ಅಂತಲ್ಲ, ಒಳ್ಳೆ ವ್ಯಕ್ತಿ ಆಗ್ಬೇಕು, ಒಳ್ಳೆ ಅಭಿಮಾನಿ ಆಗ್ಬೇಕು. ತಾವು ಎದಕ್ಕಪ್ಪ ಅನ್ಬೋದು, ಜನನಾಯಕ ಅಂದ್ರೆ ಹೆಂಗಿರ್ಬೇಕು, ವೀರ ಅಂದ್ರೆ ವೀರ ಆಗ್ಬೇಕು, ವಿಲನ್ ಆಗ್ಬಾರ್ದು ಒಂದು ಅಬ್ಜೆಕ್ಷನ್. ಯಾಕನ್ಬೋದು, ಇವಾಗ ಒಂದು ಹೆಣ್ಣಿಂದ ಎಲ್ಲ ರಾವಣ ಸುರ ಕೆಟ್ಟ, ಅಲ್ಲಿಂದ ಧರ್ಮರಾಯ ಹೋದ, ಇಲ್ಲಿ ಇದು ಕಲಿಯುವಾಗ ದರ್ಶನದ ಅತ್ಯಂತ ಲೆಕ್ಕ ಒಂದು ಅಬ್ಜೆಕ್ಷನ್. ಹೆಣ್ಣಿಂದ ಕದನ, ಹೆಣ್ಣಿಂದ ಮರಣಂತೆ ಈ ಪ್ರಪಂಚದಲ್ಲಿ. ನಾನು ಹೇಳಿದ್ದು ಏನು ಸರ್, ದ್ರೌಪದಿವಾಗ ತೈತ್ರವಾಗ ರಾಮಂದು, ದ್ರೌಪದಿವಾಗ ಪಾಂಡವ್ರದ್ದು, ಇದು ಕಲಿಯುವಾಗ. 3 ಲೋಕದ ಗಾಂಡಿ ಅರ್ಜುನ, ಆದ್ರೆ ಅರ್ಜುನ ಇದ್ದಂಗೆ ಇರ್ಬೇಕು, ಕೌರು ಇದ್ದಂಗೆ ಇರ್ಬಾರ್ದು ಸರ್. ಅಲ್ಲ, ಇಷ್ಟೆಲ್ಲ ಆದ್ರೂ ಅವ್ರನ್ನ ವಹಿಸ್ಕೊಂಡು ಮಾತಾಡ್ತಾರಲ್ಲ ಕೆಲವರು. ಏನು ಸರ್, ನಮ್ಮೂರು, ನಮ್ಮ ಪ್ರಪಂಚ, ನಮ್ಮ ದೇಶ ಅನ್ಕೋಬೇಕು. ಯಾಕಂದರೆ ಅಣ್ಣವರು ನೀವೆಲ್ಲ ಹಂಚ್ಕೊಂಡು ಉಣ್ಬೇಕು, ಮಾತಾಡ್ಬಾರ್ದು ಸರ್. ಯಾಕಂದರೆ ಯಾರನ್ನ ಒಂದು ಅಬ್ಜೆಕ್ಷನ್ ಮಾಡಬಾರ್ದು ಒಂದು ಆ ಥರ. ಯಾಕಂದರೆ ಅಭಿಮಾನಿಗಳಿಗೆ ನೋಡ್ಬೇಕು ಹೊರತಾಗಿ ಎಲ್ಲ ಕೋಟಿ ಕಚೇರಿಗೆ ಇಡ್ಬೇಕು. ಅವರೆಲ್ಲ ಯಾರೋ ಅತಿರೇಕ ಆಗಬಾರ್ದು ಅಂತ, ಯಾರನ್ನ ಟಿನಿಕೆ ಮಾಡಬಾರ್ದು. ಅವ್ರು ಮಾಡಿದ್ರೆ ಅವ್ರದ್ದು ಅವ್ರಿಗೆ ಇರ್ತದೆ ಸರ್. ನೋಡಿ, ಇದು ಇಲ್ಲಿ ಜನರು ಹೇಳ್ತಿರುವಂಥ ಮಾತು. ಆ ಮೂಲಕ ಯಾವುದು ಅತಿರೇಕ ಆಗಬಾರ್ದು, ಹೆಣ್ಣಿನಿಂದ ಕೆಟ್ಟರು ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ತಾಜ್ ಜೊತೆ ನಾನು ರಂಜಿತ್ ಶೂರಿ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಮತ್ತೊಂದು ಕಡೆ ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯವನ್ನ ಅನುಭವಿಸ್ಕೊಂಡು ಹಾಯಾಗಿದ್ದ ದರ್ಶನ್ರನ್ನ ತಗ್ಗಲ್ ಹಾಕಿ ತಾನು ಸೇಫ್ ಆದ್ನ ವಿಲ್ಸನ್ ಗಾರ್ಡನ್ ನಾಗ. ಚೇರ್ ಹಾಕಿದ್ದು, ಪಾರ್ಟಿ ಕೊಟ್ಟಿದ್ದು ನಾಗರಾಜ್ ಅಂದ್ರೆ ಬಹುತೇಕರಿಗೆ ಇದು ಅರ್ಥ ಆಗಲ್ಲೇನೋ. ವಿಲ್ಸನ್ ಗಾರ್ಡನ್ ನಾಗ ಬಳ್ಳಾರಿ ಜೈಲಿಗೆ ಇದೀಗ ದರ್ಶನ್ರನ್ನ ಶಿಫ್ಟ್ ಮಾಡಿದ ನಂತರದಲ್ಲಿ ಪರಪ್ಪನ ಅಗ್ರಹಾರ ಕೋಟೆಯಲ್ಲಿ ವಿಲ್ಸನ್ ಗಾರ್ಡನ್